ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಇದನ್ನು ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ನಿಮಗೆ ನಂಬುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಫೈನಲಿ ಭಾರತವು ಬ್ಯಾಟಲ್ ಟ್ಯಾಂಕ್ಗಳಿಗಾಗಿ ತನ್ನದೇ ಆದ ಸ್ವದೇಶಿ ನಿರ್ಮಿತ ಎಂಜಿನನ್ನು ಸಿದ್ಧಪಡಿಸಿದೆ. ಸುಮಾರು 1 ತಿಂಗಳ ಹಿಂದೆಯೇ ಜರ್ಮನಿಯು ಭಾರತಕ್ಕೆ ನಿಮ್ಮ ಮಿಲಿಟರಿ ಟ್ಯಾಂಕ್ಗಳಿಗೆ ನಾವು ಎಂಜಿನನ್ನು ಕೊಡುವುದಿಲ್ಲ ಅಂತ ಹೇಳಿತ್ತು. ಆದ್ದರಿಂದಲೇ ಆಗ ಭಾರತವು ನಮ್ಮ ಸ್ವದೇಶಿ ತಂತ್ರಜ್ಞಾನದ ಎಂಜಿನನ್ನು ಮಾಡಿ ಇರುತ್ತೇವೆ ಅಂತ ನಿರ್ಧರಿಸಿತ್ತು. ಹಾಗೂ ಕೊನೆಗೂ ಆ ದಿನ ಇವತ್ತು ಬಂದಿದೆ. ಭಾರತವು ಈಗ ಎಲ್ರಿಗೂ ಆಘಾತವನ್ನುಂಟು ಮಾಡಿದೆ. ನಿಮಗೆ ನಂಬೋದಕ್ಕೆ ಆಗ್ತಾ ಇಲ್ವಾ? ಹಾಗಾದರೆ ಈ ಆರ್ಟಿಕಲನ್ನು ನೀವೇ ನೋಡ್ಬೋದು. ಹಾಗೂ ಭಾರತವು ರೀಸೆಂಟ್ಲಿ ಇದರ ಟೆಸ್ಟ್ ಫೈರನ್ನು ಕೂಡ ಮಾಡಿದೆ. ಈ ಸಕ್ಸಸ್ಫುಲ್ ಸ್ವದೇಶಿ ನಿರ್ಮಿತ 1500 ಹಾರ್ಸ್ ಪವರ್ನ ಎಂಜಿನನ್ನು ನಮ್ಮ BEML ಎಂಜಿನ್ ವಿಭಾಗವು ಸಿದ್ಧಪಡಿಸಿದೆ. ಇದರಿಂದ ಭಾರತದ ಸ್ಪೀಡ್ ಮತ್ತು ಸ್ಕೇಲನ್ನು ನೀವು ಊಹಿಸಬಹುದು. ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವಂಥ ಟೆಕ್ನಾಲಜಿಯನ್ನು ಭಾರತ ಈಗ ಡೆವಲಪ್ ಮಾಡಿದೆನಾ? ಸೊ ಗೆಳೆಯರೇ, ಭಾರತವು ಇದರಲ್ಲಿ ಅನೇಕ ಅಡ್ವಾನ್ಸ್ಡ್ ಫೀಚರ್ ಡೆವಲಪ್ ಮಾಡಿದೆ. ಹೆಂಗಂದರೆ ಕಟ್ಟಿಂಗ್ ಎಜ್ ಫೀಚರ್ಸ್ ಅಂತಹ ಅಂದರೆ ಹೈ ಪವರ್ ಟು ವೇಟ್ ರೇಷಿಯೋವನ್ನು ಅಭಿವೃದ್ಧಿಪಡಿಸಿದೆ. ಇದು ಎಕ್ಸ್ಟ್ರೀಮ್ ವೆದರಲ್ಲಿ ಅಂದರೆ ಹೈ ಆಲ್ಟಿಟ್ಯೂಡ್ ಇರಲಿ ಅಥವಾ 0 ಟೆಂಪ್ರೇಚರ್ನ ತಾಪಮಾನ ಇರಲಿ, ಮರುಭೂಮಿ ಅಥವಾ ಬಂಜರು ಭೂಮಿಯೇ ಇರಲಿ, ಆಲ್ಮೋಸ್ಟ್ ನಮ್ಮ ಈ ಎಂಜಿನ್ ಪ್ರತಿಯೊಂದು ಕಂಡೀಷನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ಫ್ಯಾಕ್ಟ್ ಎಕ್ಸ್ಪರ್ಟ್ ಅವರು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಭಿವೃದ್ಧಿಪಡಿಸಿದ ಈ ಎಂಜಿನ್ ವರ್ಲ್ಡ್ನ ಸ್ಟ್ಯಾಂಡರ್ಡ್ ಇರುವಂತಹ ಅಡ್ವಾನ್ಸ್ಡ್ ಎಂಜಿನ್ ಗ್ಲೋಬಲ್ ಮಾರ್ಕೆಟಲ್ಲಿ ಇದು ಸ್ಪರ್ಧಿಸಬಹುದು ಅಂತ. ಸ್ವತಃ BEMLನ CMD ಶಾಂತನು ರೈ ಅವರು ತಮ್ಮ ಹೇಳಿಕೆಯನ್ನು ನೀಡುತ್ತಾ, ಇದು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಫೈನಲಿ ಈ ದೊಡ್ಡ ಕಾರ್ಯವನ್ನು ನಾವು ಸಾಧಿಸಿದ್ದೇವೆ ಹಾಗೂ ಭಾರತವನ್ನು ಡಿಫೆನ್ಸ್ ಸೆಕ್ಟರಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುತ್ತೇವೆ ಅಂತ ಹೇಳಿದರು. ಅಂದ ಹಾಗೆ ಸುಮಾರು 4 ವರ್ಷಗಳಿಂದ ಭಾರತವು ಈ ಎಂಜಿನ್ ಮೇಲೆ ಕೆಲಸ ಮಾಡ್ತಾನೆ ಬರ್ತಾ ಇದೆ. ಅಂದರೆ ಆಗಸ್ಟ್ 2020ರಂದು ಇದರ ಪ್ರಾರಂಭವಾಗಿತ್ತು. ಇದನ್ನು 5 ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಹಾಗೂ ಫೈನಲಿ ನಮ್ಮ ಎಂಜಿನ್ ನಮ್ಮ ಮುಂದೆ ಸಿದ್ಧವಾಗಿರುವ ಆ ಸಮಯ ಈಗ ಬಂದಿದೆ. ಸೊ ಜನರೇಷನ್ 1ನ ಮೇಲೆ ಹೆಚ್ಚು ಫೋಕಸ್ ಇತ್ತು. ಫೈನಲಿ ಈಗ ಅದು ಕಂಪ್ಲೀಟ್ ಆಗಿದೆ. ಹಾಗೂ ಟೆಕ್ನಾಲಜಿ ಸ್ಟೆಬಿಲೈಸೇಷನ್ ಟೆಸ್ಟ್ ಫೈರ್ ಪೂರ್ಣಗೊಂಡಿದ್ದು ಈಗ ಅದು ಯಶಸ್ವಿನೂ ಆಗಿದೆ. ಹಾಗೂ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೃಹತ್ ಪ್ರಮಾಣದಲ್ಲಿ ಈಗ ನಮ್ಮ ಭಾರತೀಯ ಕಂಪನಿ BEML ಈ ಎಂಜಿನ್ಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ, ಅದನ್ನು ಮ್ಯಾಸಿವ್ ಸ್ಕೇಲಲ್ಲಿ. ಹಾಗೆಯೇ ಗೆಳೆಯರೇ, ಜರ್ಮನಿಗೂ ಭಾರತದ ಈ ದೊಡ್ಡ ಗೆಲುವು ಸಂಪೂರ್ಣವಾಗಿ ಅವ್ಯವಸ್ಥೆ ಉಂಟು ಮಾಡಿದೆ. ಸೊ ಗೆಳೆಯರೇ, ಈ ವಿಷಯಕ್ಕಾಗಿ ಒಂದು ಲೈಕ್ ಅಂತೂ ಅವಶ್ಯಕವಾಗಿದೆ. ಜೊತೆಗೆ ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಬರೆಯೋದನ್ನು ಮರೆಯದಿರಿ.